ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಪಾಲಕ್ ಸೊಪ್ಪಿಂದ ಒಂದು ಒಳ್ಳೆ ಅದ್ಭುತ ರುಚಿ ಅಂತ ಅಂದರೂ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ, ಅನ್ನ, ರೊಟ್ಟಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ಸಾರು ಅಂತಂದ್ರೂ ನಡೆಯುತ್ತೆ. ಇಲ್ಲ ಪಪ್ಪು ಅಂತಲೂ ಕರಿಬೋದು. ಮಾಡೋದು ಅಷ್ಟೇ ಸರಳವಾಗಿದೆ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ನಿಮಗಂತೂ ಪಕ್ಕಾ ಇಷ್ಟ ಆಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಐತೆ. ಅಷ್ಟು ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು ನಿಮ್ಗೆ ಗೊತ್ತೇ ಐತೆ ಎಷ್ಟು ಒಳ್ಳೆಯದು ಅಂತೇಳಿ. ಆರೋಗ್ಯಕ್ಕೆ ಭಾಳ ಅಂತಂದರೆ ಭಾಳ ಒಳ್ಳೆಯದು. ಹಂಗಾಗಿ ಇದನ್ನ ಎಲ್ಲರೂ ಮಾಡ್ಕೊಂಡು ತಿನ್ನಲೇಬೇಕು. ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಕಾದ್ರೆ ಸೊಪ್ಪು ತಿಂದವರು ಕೂಡ ಹಿಂಗೊಂದು ಸತಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಎಂಥ ಚೆನ್ನಾಗಿರುತ್ತೆ ಅಂತೀರಾ? ಏನಪ್ಪ ಅಂತಂದರೆ ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಹಂಗೆ ಒಂಚೂರು ಮಾಡಿ, ನಿಗಾ ಇಟ್ಟು ಮಾಡಿ ಸೈ ಅನ್ನಿಸ್ಕೋಬೇಕು ನೀವು. ಗೊತ್ತಾಯ್ತಾ? ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ. ನೋಡಿರಿ, ಇಂಥ ಲೋಟದಾಗೆ, ಸಣ್ಣ ಲೋಟದಾಗೆ 1 ಲೋಟ ತೊಗರಿಬೇಳೆ ತೊಗೊಂಡು ಒಂದು 3-4 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ಅಳತೆ ಇಂಥದ್ದೊಂದು ಸಣ್ಣ ಲೋಟ. ಹಾಗೆ ತಲೆಗೆ ಇಟ್ಕೊಂಬಿಟ್ರಿ ಅಳತೆನ ಒಂದು. ಮೊದಲು ಸಣ್ಣ ಅಳತೆಯಲ್ಲಿ ಮಾಡಿರಿ. ರುಚಿ ಅನ್ನಿಸ್ತು ಅಂತಂದರೆ ಜಾಸ್ತಿ ಮಾಡ್ಬೋದು. ಆಯಿತಾ? ಒಂದು ಅರ್ಧ ಗಂಟೆ ನೆನೆಸಿದ್ವಿ ಅಂತಂದರೆ ಬೇಳೆ ಚೆನ್ನಾಗಿ ಬೇಯ್ತವೆ ಅಂತೇಳಿ. ಇವಾಗ ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ ನೋಡಿರಿ. ಇಂಥೊಂದು ಸಣ್ಣ ಕುಕ್ಕರ್ ತಗೊಂಡು ಇದಕ್ಕೇ ಬೇಯಕ್ಕೆ ಹಾಕ್ತೀನಿ. ನೀವು ಬೇಕು ಅಂತಂದರೆ ಇದ್ರಾಗೆ ತೊಳೆದ್ಬಿಟ್ಟು ನೀರು ಹಾಕಿ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದ್ರೂ ಸ್ಟವ್ ಹಚ್ಬೋದು. ಇವಾಗ ಇದೇ ಲೋಟದಲ್ಲಿ ಬೇಯೋದಕ್ಕೆ ನೀರು 1, 2 ಲೋಟ ನೀರು ಹಾಕಿದ್ದೀನಿ. ಸಾಕು, 2 ಲೋಟ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು 5-6 ಎಳೆ ಕರಿಬೇವು ಹಾಕ್ರಿ. ಇವಾಗ ಕುಕ್ಕರ್ದ ಮುಚ್ಚಳ ಮುಚ್ಚಿ ಒಂದು 3 ಕೂಗಿಸ್ಬೇಕು. ನೋಡಿರಿ, ಒಂದಿಷ್ಟು ಉರಿ ಇಟ್ಟು, ಸಣ್ಣ ಉರಿಗೆ ಒಂಚೂರು ಜೋರು ಉರಿ ಇಟ್ಟು ಒಂದು 3 ಕೂಗಿಸ್ತೀನಿ. ಈಗ ಅದ್ರ ಪಡೆಗೆ ಅದು ಬೇಯಲಿ, ಕುಕ್ಕರಿಗೆ ಇಟ್ಟಿರೋದು ಬೇಳೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡ್ರಿ. ಮಿಕ್ಸಿ ಜಾರ್ ತಗೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ, ಆಯಿತಾ? ಜಸ್ಟ್ ಖಾರ ಮುಂದಾಗಿದ್ದರೆ ಚೆಂದ, ಒಂದು ಜಾಸ್ತಿನೇ ಹಾಕ್ರಿ. ನೋಡಿರಿ, ಇಂಥದ್ದೊಂದು ಚಮಚ, ಈ ಚಮಚದಾಗೆ 1 ಚಮಚ ಜೀರಿಗೆ ತಗೋತೀನಿ. ಹಸಿಮೆಣ್ಸಿಕಾಯಿ ಜೊತೆಗೆ 1 ಚಮಚ ಜೀರಿಗೆ. ಇವಾಗ ಇದಕ್ಕೇ ಒಂದು 8 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟಿದ್ದನ್ನ ದೊರ್ಗಬರ್ಗ ಮಿಕ್ಸಿನಲ್ಲಿ ರುಬ್ಕೊಂಬರ್ಬೇಕು. ನೋಡಿ, ಒಂಚೂರು ಹಿಂಗಿದ್ರೆ ಸಾಕು. ಇಷ್ಟು ದೊರ್ಗಬರ್ಗ, ಪೂರ್ತಿ ನುಣ್ಣಗೇನು ಬೇಡ. ಹಿಂಗೆ ನೋಡ್ರಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಒಂಚೂರು ಮಸಿಬೇಕು. ಹಿಂಗೆ 3 ಕೂಗಿಸಿದ್ದೀವಲ್ಲ, ಹಂಗಾಗಿ ಇದನ್ನೇನು ಭಾಳ ಹೊತ್ತಂಗೆ ಮಸಿಬೇಕು ಅನ್ನೋಂಗಿಲ್ಲ. ಹಿಂಗೆ ಒಂಚೂರು ಚೆನ್ನಾಗಿ ಒಂದು ಚಮಚ ತಗೊಂಡು ಸಾರಿನ ಸೌಟ್ ತಗೊಂಡು ಹಿಂಗೆ ಅಂದ್ವಿ ಅಂತಂದರೆ ಚೆನ್ನಾಗಿ ನುಣ್ಣಗಾಗುತ್ತೆ. ನೋಡಿರಿ, ಈ ಒಂದು ಅದಕ್ಕೆ ಬೇಯಿಸ್ಬೇಕು. ಗೊತ್ತಾಯ್ತಾ? ಏನಾದರೂ ಹಿಂಗೆ ಬೇಳೆ ಹಂಗೆ ಇದ್ದಾವೆ ಅನ್ನೋದಾದರೆ ಒಂದು ಸತಿ ಹೆಚ್ಚು ಕಡಿಮೆ ಆಗುತ್ತೆ. ಈ ದೊಡ್ಡ ಕುಕ್ಕರ್ನಾಗಾದರೆ ಗಾಢ ಕರಗುತ್ತೆ. ಸಣ್ಣ ಕುಕ್ಕರ್ನಾಗಾದರೆ ಹೆಚ್ಚು ಕಡಿಮೆ ಉರಿ ಏನಾದರೂ ನೀವು ಹೆಚ್ಚು ಕಡಿಮೆ ಇಟ್ಕೊಂಡಿದ್ದೀರ ಅಂತಂದರೆ, ತೊಗರಿಬೇಳೆ ಚೆನ್ನಾಗಿ ಬೆಂದಿಲ್ಲ ಅನ್ನೋದಾದರೆ ಇನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಸತಿ ಇನ್ನೊಂದು ಕೂಗಿಸಿದ್ರೆ ಒಂದು ಚೆನ್ನಾಗಿ ಬೇಯ್ತೆ ಒಳ್ಳೆ ಹದವಾಗಿ. ನೋಡಿರಿ, ಈ ಒಂದು ಒಣಗಿರ್ಬೇಕಿದು. ಗೊತ್ತಾಯ್ತಾ? ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಒಲೆ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕ್ರಿ. ನೋಡಿರಿ, ಎಣ್ಣೆ ಹಾಕ್ರಿ ಒಂದ್ಸರಿ ಹೆಚ್ಚು ಕಡಿಮೆ. ಆಯಿತಾ? ತೀರಾ ಎಣ್ಣೆ ಇಲ್ದಂಗೆ ಮಾಡಿದ್ವಿ ಅಂತಂದರೆ ಅಷ್ಟು ಉತ್ಸಾಹ. ಒಂಚೂರು ಎಣ್ಣೆ ಇರಬೇಕು ಯಾವುದೇ ಅಡುಗೆಗಳಿಗೆ.
ಒಂಚೂರು ಎಣ್ಣೆ ಕಾದ್ಮೇಲೆ ಒಂದು 4 ಕಾಳು ಸಾಸಿವೆ ಒಗಿರಿ. ಆಮೇಲೆ ಒಂದು 4 ಕಾಳು ಜೀರಿಗೆ, ಹಂಗೆ ಇಲ್ಲಿ ಒಗ್ಗರಣೆಗೆ ನೋಡಿರಿ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಒಂದು 4 ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ, ಹಂಗೆ ಒಂಚೂರು ಕರಿಬೇವು ತಗೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ಒಟ್ಟಿಗೆ ಹಾಕ್ತೀನಿ. ಆಮೇಲೆ ಈರುಳ್ಳಿನೂ ಹಾಕ್ತೀನಿ. ಚೆನ್ನಾಗಿ ಒಂದ್ಸತಿ ಹಿಂಗೆ ಗೋರಾಡ್ರಿ. ಇವಾಗ ಒಂಚೂರು ಹಿಂಗೆ ಹಾಕ್ಬೇಕಾದ್ರೆ ಒಂಚೂರು ಹಿಂಗೆ ಆ ಕಡೆ ಈರುಳ್ಳಿ ಸರಿಗಿಸಿ ಹಾಕ್ರಿ. ನಾನು ಆವಾಗಲೇ ಎಣ್ಣೆಗೆ ಹಾಕ್ಬೋದು. ಒಂದು ಸತಿ ಏನಾಯ್ತಪ್ಪ ಅಂದರೆ ಎಣ್ಣೆ ಕಾದಿತ್ತು ಅಂದರೆ ಹಿಂಗು ಸೀದ್ಬಿಟ್ರೆ ಇದೇ ಕೆಟ್ಟೋಗ್ಬಿಡ್ತತೆ. ಹಂಗಾಗಿ ಒಂಚೂರು ಇವಾಗೆ ಹಾಕ್ತಾಯಿದ್ದೀನಿ ಹಿಂಗನ್ನು. ಹಿಂಗಿದ್ರೆ ಹಾಕ್ರಿ, ಇಲ್ಲಾಂದರೆ ಬೇಡ. ಇವಾಗ ಒಂಚೂರು ಅರಶಿನ ಪುಡಿ ಹಾಕ್ರಿ ಇದಕ್ಕೆ. ಅರಶಿನ ಪುಡಿ ಹಾಕಿ ಗೂರಾಡಿದ ಮೇಲೆ ಇಲ್ಲಿ ಸೊಪ್ಪು ಎಷ್ಟು ತಗೊಂಡಿದ್ದೀನಿ ಅಂತಂದರೆ ಸೊಪ್ಪು ಚೂರು ಹೆಚ್ಚು ಕಡಿಮೆ ತಗೋಬೋದು, ಏನೂ ತೊಂದರೆ ಇಲ್ಲ. ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತೇನಿಲ್ಲ. ನೋಡಿರಿ, ನಾನು ಅರಶಿನ ಪುಡಿ ಹಾಕಿದ್ಮೇಲೆ ಇಲ್ಲಿ ಬರ್ತಿ ಹಿಂಗೆ ಹೇಳ್ಬೇಕು ನಿಮ್ಗೆ ಅಳತೆ ಅಂತಂದರೆ, ನಾನು ಒಂದು ಕೈ ಹಿಡಿ ತೋರಿಸ್ತೀನಿ ಎಷ್ಟು ಅಂತೇಳಿ. ನನ್ನ ಕೈಯಲ್ಲಿ ನೋಡಿರಿ ಬರ್ತಿ 1 ಹಿಡಿ ಹಾಕಿದ್ದೀನಿ. ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 2 ಹಿಡಿ, ಆಯಿತಾ. ಒಂದು ಎರಡೂವರೆ ಹಿಡಿ ತೊಗೊಂಡಿದ್ದೀನಿ. ಹೆಚ್ಚು ಕಡಿಮೆ ನಡೆಯುತ್ತೆ. ನೀವು 1 ಹಿಡಿನೂ ಹಾಕ್ಬೋದು, 2 ಹಿಡಿನೂ ಹಾಕ್ಬೋದು, ಇಲ್ಲ 3 ಹಿಡಿನೂ ಹಾಕ್ಬೋದು. ಸೊಪ್ಪೇನು ನಡೆಯುತ್ತೆ. ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ, ಒಂಚೂರು ಕಡಿಮೆ ಆದರೂ ತೊಂದರೆ ಇಲ್ಲ. ಅದು ಪಾಲಕ್ದು ಇದು ಘಮ ಗೊತ್ತಾಗಬೇಕು ಅಂತಂದರೆ, ಪಾಲಕ್ ರುಚಿ ಗೊತ್ತಾಗಬೇಕು ಅಂದರೆ ಒಂಚೂರು ಜಾಸ್ತಿನೇ ಹಾಕ್ಬೇಕು. ಇವಾಗ ಒಂದು ಸತಿ ಹಿಂಗೆ ನಿಧಾನಕ್ಕೆ ಒಂಚೂರು ಗೋರಾಡ್ರಿ. ಅಷ್ಟೇನು ಗೋರಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸೊಪ್ಪು ತುಂಬಿರುತ್ತಲ್ಲ, ಅದೇನಾಗುತ್ತಪ್ಪ ಅಂದರೆ ಕೆಳಗೆ ಚೆಲ್ಬಿಡುತ್ತೆ. ಹಂಗಾಗಿ ಒಂಚೂರು ಹಂಗೆ ಮೇಲ್ಮೇಲೆ ಹಿಂಗಂದು ಒಂದು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯಿಸ್ರಿ ಹಿಂಗೆ. ಅಷ್ಟೊತ್ತಿಗೆ ಸೊಪ್ಪು ಬೆಂದು ಕಡಿಮೆ ಆಗಿರುತ್ತಲ್ಲ, ಆವಾಗ ಚೆನ್ನಾಗಿ ತಿರುಗ್ಬೋದು. ಒಂಚೂರು ಸಣ್ಣವ್ರಿಗೆ ಜೋರು ಉರಿ ಇಟ್ಟು ಬೇಯಿಸ್ರಿ. ನೋಡಿರಿ, ಒಂದು 2 ನಿಮಿಷ ಬಿಟ್ಟಿದ್ದಕ್ಕೆ ಸೊಪ್ಪು ಚೆನ್ನಾಗಿ ಬೆಂದು ಕಡಿಮೆ ಆಗಿತ್ತು. ಇವಾಗ ಇದು ತಿರುವಾಡೋದಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಒಂಚೂರು ಭಾಳ ಸೊಪ್ಪಿದ್ದಕ್ಕೆ ಅಷ್ಟೇ. ನೋಡಿರಿ, ಸೊಪ್ಪೇನೊಂದು ಹುಲ್ಲರಷ್ಟು ಹಾಕಿರೋ ಅದು ಇಷ್ಟ ಆಗಿಬಿಡುತ್ತೆ. ಬೆಂದಂಗೆ ಕಡಿಮೆ ಆಗುತ್ತೆ ಅದು. ಒಂದಿಷ್ಟು ಬೆಂದಿದ್ದಾದಮೇಲೆ ಇವಾಗ ಇದಕ್ಕೆ ಆವಾಗಲೇ ನಾವು ಮಿಕ್ಸಿ ಜಾರ್ನಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಅದನ್ನ ಇದಕ್ಕೆ ಹಾಕ್ಬೇಕು. ಮತ್ತು ನೀವು ಅದನ್ನೇನಾದರೂ ಒಗ್ಗರಣೆನಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಮತ್ತು ಇದನ್ನು ಒಗ್ಗರಣೆಗೆಲ್ಲರೂ ಬೇಯಿಸೋಕೆ ಹೋದಿರಾ. ಒಗ್ಗರಣೆಲ್ಲೇ ನೀವು ಅಂದರೆ ಎಣ್ಣೆ ಜೊತೆಗೆ ಬೇಯಿಸಿದ್ರಿ ಅಂತಂದರೆ ಸ್ವಲ್ಪ ಇದು ಕಹಿ ಬಂದುಬಿಡುತ್ತೆ ರುಚಿ. ಹಂಗಾಗಿ ಈ ಸೊಪ್ಪು ಹಿಂಗೆ ಒಂಚೂರು ಅರ್ಧ ಬೆಂದಿದ ಮೇಲೇ ಇದಕ್ಕೆ ಹಾಕ್ಬೇಕಿದ್ನ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿನ ರುಬ್ಬಿದ್ವಲ್ಲ ಬರ್ಗೆ ಅದನ್ನು ಇವಾಗಲೇ ಹಾಕ್ಬೇಕು. ಈಗ ಒಗ್ಗರಣೆಗೆ ಯಾವುದೇ ಕಾರಣಕ್ಕೂ ಒಗ್ಗರಣೆಗೆ ಹಾಕಿ ಮಾಗಿಸ್ಬೇಡ್ರಿ, ಒಂಚೂರು ಅದು ಕಹಿ ಬಂದುಬಿಡುತ್ತೆ ಅದಕ್ಕೆ. ನೋಡಿ, ಇವಾಗ ಇದನ್ನ ಹಾಕಿದ್ಮೇಲೆ ಚೆನ್ನಾಗಿದ್ದನ್ನ ಹಿಂಗೆ ಗೂರಾಡ್ರಿ. ಹಿಂಗೆ ಉಳ್ಕೊಂಡೈತೆ, ನಿಮಗೂ ಜಾರ್ ತೊಳೆದು ಹಾಕ್ತೀವಲ್ಲ ಅವಾಗ ಪೂರ್ತಿ ಹಾಕಿದ್ರಾಗತ್ತೆ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ರೆ ಇದ್ರ ಜೊತೆಗೆ ಉಪ್ಪು ಹಾಕಿ ನೋಡಿರಿ, ಇದು ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ಮೇಲೆ 1 ನಿಮಿಷ ಹಿಂಗೇ ಬೇಯಿಸ್ರಿ, ಆಯಿತಾ. ಆಮೇಲೆ ಇಲ್ಲಿ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ, ಬೇಳೆ ಬೇಯಿಸಿರೋದನ್ನು ಇದಕ್ಕೆ ಹಾಕ್ಬೇಕು. ಇವಾಗ ಚೆನ್ನಾಗಿ ಗೂರಾಡ್ರಿ, ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಗೂರಾಡಬೇಕು. ಉಪ್ಪು ನೋಡಿರಿ, ಇವಾಗ ಒಂಚೂರು ಕಡಿಮೆ ಅನಿಸಿದರೆ ಇನ್ನೊಂಚೂರು ಉಪ್ಪು ಹಾಕ್ರಿ. ಇವಾಗ ಮಿಕ್ಸಿ ಜಾರು ಮತ್ತು ಕುಕ್ಕರ್ ತೊಳೆದ್ಬಿಟ್ಟು ಇದನ್ನು ಇದಕ್ಕೆ ಹಾಕ್ಬಿಟ್ರಿ.
ಆಮೇಲೆ ಇದು ಇನ್ನೂ ಒಂದು 7-8 ನಿಮಿಷ ಕುದಿಬೇಕು. ಹಂಗಾಗಿ ಏನು ಮಾಡ್ತೀನಿ, ಇನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಅದು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಒಂಚೂರು ಕಡಿಮೆ ನೀರು ಹಾಕೋಬೇಕು. ತೆಳ್ಳಗೆ ಬೇಕು ಅನ್ನೋದಾದರೆ ಜಾಸ್ತಿ ನೀರು ಹಾಕ್ಕೋಬೇಕು. ಅದು ನಮ್ಗೆ ತಲೆನಲ್ಲೇ ಇರಬೇಕು, ಅದು ಎಷ್ಟು ನೀರು ಹಾಕಿದರೆ ಕುದ್ದು ಎಷ್ಟಾಗುತ್ತಿದ್ದು ಅದನ್ನ ಸ್ವಲ್ಪ ಹಂಗೆ ತಲೆನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ನೀರು ಸೇರಿಸ್ಕೋಬೇಕಾಗತ್ತೆ. ಇದು ಸೊಪ್ಪಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಒಂದು ಕನಿಷ್ಠ ಒಂದು 8 ನಿಮಿಷ ಆದರೂ ಬೇಕಾಗುತ್ತೆ. ನಾನಲ್ಲಿ ಇದಕ್ಕೆ ಒಂದಿಷ್ಟು ಕೊತ್ತಂಬರಿ ಕಾಳು ಪುಡಿ, ಧನಿಯಾ ಪುಡಿ ಅಂತೀವಲ್ಲ ನೋಡಿರಿ, ಒಂದಿಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಇದು ಹಾಕ್ಬಿಟ್ಟು ಇನ್ನು ಸತಿ ಹಿಂಗೆ ಗುರಾಡ್ರಿ. ಇಷ್ಟೇ, ಕೊನೆಗೆ ಒಂಚೂರು ಹುಣಸೆ ಹಿಂಡಿದ್ವಿ ಅಂತಂದರೆ ಹಾಗೆ ಹೋಯ್ತು. ಒಂದು 8 ನಿಮಿಷ ಕುದಿಸ್ತೀವಿ ಅಂತಂದರೆ ಒಂದು 6 ನಿಮಿಷ ಇದ್ದಾಗ ನಾವು ಹುಣಸೆ ಹುಳಿ ಹಿಂಡಬೇಕಾಗುತ್ತೆ. ಬೇಡ ಅಂತಂದರೆ ಹಂಗೆ ತಿಂತೀವಿ ಅಂದರೆ ನಡೆಯುತ್ತೆ. ಇದಕ್ಕೇನು ಹುಳಿ ಬೇಕೇ ಬೇಕು ಅಂತೇನಿಲ್ಲ. ಹಂಗೇನು ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಹುಳಿ ಇದ್ದರೆ ಇಷ್ಟ ಅನ್ನೋರು ಸ್ವಲ್ಪ ಹುಣಸೆ ಹುಳಿ ಅಥವಾ ಹುಣಸೆ ಹುಳಿನ ಹಿಂಡಬಹುದು. ತೊಗರಿಬೇಳೆ ಆಗಿರೋದ್ರಿಂದ ಮತ್ತು ತಳ ಹಿಡಿಯೋ ಅವಕಾಶಗಳು ಇರೋದರಿಂದ ಹಿಂಗೆ ಅವಾಗ ಒಂದ್ಸತಿ ಹಿಂಗೆ ಗುರಾಡ್ತಿರ್ಬೇಕು. ಯಾಕಂದರೆ ಮಸ್ತ್ ಇರ್ತೀವಲ್ಲ ತೊಗರಿಬೇಳೆನ, ಹಂಗಾಗಿ ತಳಕ್ಕೆ ಕುಂತು ತಳ ಒತ್ತು ಬಿಡುತ್ತೆ. ಹಂಗಾಗಿ ಒಂಚೂರು ಅವಾಗ ಒಂದ್ಸತಿ ಹಿಂಗೆ 2-3 ಗೂರಾಡ್ತಾ ಒಂದು 8 ನಿಮಿಷ, ಒಂದು 8-10 ನಿಮಿಷ ಹೆಚ್ಚು ಕಡಿಮೆ ಅದು ಸೊಪ್ಪಿಂದ ಹಸಿ ವಾಸನೆ ಹೋಗಿ ಒಳ್ಳೆ ಘಮ ಬಿಡೋವರೆಗೂ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ಹಾಗೆ ಹೋಯ್ತು. ಮತ್ತು ಅದಕ್ಕೆ ಬೇರೆ ಯಾವುದೇ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಹಾಕಬೇಡ್ರಿ. ಸಾಂಬಾರು ಪುಡಿ ಅದೆಲ್ಲ ಇರ್ತಲ್ಲ, ಅದೇನು ಹಾಕಬೇಡ್ರಿ. ಕೊತ್ತಂಬರಿ ಕಾಳಿನ ಪುಡಿ, ಬರೀ ಕೊತ್ತಂಬರಿ ಕಾಳು ಪುಡಿ ಬೇಕು ಅಂದರೆ ನಾನು ಎಷ್ಟು ತೋರಿಸಿದೆ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇಲ್ಲ ಅದು ಹಾಕ್ದಿದ್ದು ನಡೆಯುತ್ತೆ. ಹಾಕೋದ್ರಿಂದ ಅದೊಂಚೂರು ಚೆಂದ ಇರುತ್ತೆ ಅಂತ ಹಾಕಿದ್ದೀನಿ. ಬಟ್ ಅದು ಬಿಟ್ಟು ಇನ್ನೇನು ಹಾಕೋದು ಬೇಡ. ಏನು ತೋರಿಸಿದ್ದೀನೋ ಇಷ್ಟೇ ಹಾಕಿ ಮಾಡಿರಿ, ಘನವಾಗಿ ಬರುತ್ತೆ. ಅನ್ನಕ್ಕೆ, ಮುದ್ದಿಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು 3 ನಿಮಿಷ ಮುಚ್ಚಿ ಬೇಯಿಸ್ರಿ, ಸೊಪ್ಪಿನ ಚೆನ್ನಾಗಿ ಗಾಢಮಾಗುತ್ತೆ. ಇವಾಗ ಒಂದು 6 ನಿಮಿಷ ಕುದ್ದೈತಾ. ಇವಾಗ ಇದಕ್ಕೆ ಸ್ವಲ್ಪ ನೋಡಿ ಹುಣಸೆ ಹುಳಿ, ನಮ್ಮ ಆಡು ಭಾಷೆಯಲ್ಲಿ ಹುಣಸೆ ಹುಳಿ ಅಂತ ಕರಿತೀವಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಅಷ್ಟೇ, ಬೇಕಿದ್ರೆ ಹಾಕ್ಕೋಬೋದು ಹುಳಿನ, ಬೇಡ ಅಂತಂದರೆ ಬಿಡ್ಬೋದು. ಇದು ನಿಮ್ಮ ಇಚ್ಛೆ. ಕೆಲವರಿಗೆ ಒಂಥರ ಹುಳ್ಳುಳ್ಳಿಗಿದ್ರೆ ಇಷ್ಟ, ಇನ್ನು ಕೆಲವರಿಗೆ ಹುಳಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ನಿಮ್ಮ ಇಚ್ಛೆ. ಹಾಕಿದರೆ ಚೆಂದ, ನಮಗೆ ಸ್ವಲ್ಪ ಹುಳಿ ಇರಬೇಕು. ಉಪ್ಪು ಹುಳಿ ಖಾರ ಚೂರು ಮುಂದಿದ್ರೆ ಚೆಂದ ಅಂತೇಳಿ ಹಾಕಿದ್ದೀನಿ. ನೋಡಿರಿ, ಈಗ ಒಂದು 8 ನಿಮಿಷ ಆಗಿತ್ತೆ, ಸಾಕು. ನೋಡಿರಿ, ಇದು ತಣ್ಣಗಾದ್ಮೇಲೆ ಇನ್ನೊಂದ್ಸರಿ ಗಟ್ಟಿಗಾಗುತ್ತೆ. ತಣ್ಣಗಾಗ್ತಾಯಿತ್ತು ಒಂದ್ಸರಿ ಗಟ್ಟಿಗಾಗುತ್ತೆ. ಹಂಗಾಗಿ ಈ ಅವಣಿಗಿರಬೇಕು ಅಂದರೆ ಈ ಒಂದು ಹದಕ್ಕಿತ್ತು ಅಂತಂದರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಯಿತಾ? ಸರಿ, ಆಯಿತು. ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನು ಒಂದು ಸತಿ ಮಾಡಿ ಹೆಂಗೆ ಬಂತು ಅಂತೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.